ಮೊದಲು ಸಿಂಗಲ್ ಹೊಡಿಬೇಕಾದ್ರೆ ಗಾಡಿ ಆಫ್ ಆಗ್ತಿತ್ತು, ಈಗ ಮಾತ್ರ ಬೆಂಕಿ ಆಗಿದೆ. ಬರೀ ಎರಡೇ ಥ್ರೆಡ್ ಟೈಟ್ ಮಾಡಿರೋದು, ಕ್ಲಚ್ ಫುಲ್ ಪಿಕಪ್ ಬಂದಿದೆ ಗಾಡಿ ಈಗ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ಇವತ್ತಿನ ನಮ್ಮ ಬಾಡಿಗೆ ಬಂದು ಸಿಮೆಂಟಿನ ರಿಂಗ್ ತೊಗೊಂಡೋಗೋದು ಬಾವಿಗೆ. ಇನ್ನೊಂದು ಗಾಡಿ ಅಲ್ಲಿ ನಿಂತಿದೆ ಸೋನಾಲಿಕಾ, ನಮ್ದೊಂದು. ನಾವು ಡೀಸೆಲ್ ಹಾಕ್ಸ್ಕೊಬರೋಕೆ ಬಂದಿದ್ದೀವಿ. 1000 ರೂಪಾಯಿ ಡೀಸೆಲ್ ಇದೆ ಗಾಡೀಲಿ, ಆದರೂ ನಾವು ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಬಾಡಿಗೆ ಇರಲಿ ಬಾಡಿಗೆ ಇಲ್ದಲೇ ಇರಲಿ, ನಮ್ಮ ಗಾಡಿ ಯಾವತ್ತಿದ್ರೂ ಫುಲ್ ಟ್ಯಾಂಕ್ ಇರುತ್ತೆ. ಬನ್ನಿ ನೋಡೋಣ ಎಷ್ಟ್ರದ್ದು ಹೋಗುತ್ತಂತ. ಬಾಡಿಗೆ ಹೋಗೋದೇನು ಸೀನ್ ಇರಲಿಲ್ಲ ಗುರು. ಇವತ್ತು ನಾವು ಹೊಟ್ಟಿದ್ದು ಹಾಸನಕ್ಕೆ. ಗಾಡೀಲಿ ಸ್ವಲ್ಪ ಪಿಕಪ್ ಕಮ್ಮಿ ಇದೆಯಲ್ವಾ, ಅದಕ್ಕೋಸ್ಕರ ನಾವು ಕ್ಲಚ್ಚು ಮತ್ತು RPM ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ವಿ. ಹೊರಟಿದ್ದಿದ್ದೇ ಹಾಸನಕ್ಕೆ, ಬಟ್ ಅವರು ಪಾರ್ಟಿಯವ್ರು ಅಂದ್ರೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಸ್ವಲ್ಪ ಬೇಗ ಬನ್ನಿ ಅಂದ್ರಲ್ಲ. ನಾವು ಅಂದ್ವಿ ಓಕೆ ಬರ್ತೀವಿ ಅಂತ. ಡೀಸೆಲ್ ಫುಲ್ ಹಾಕ್ಸ್ಕೊಂಡು ಹೋಗ್ತಾ ಇರಬೇಕು. ನಾವೇ ಮಾಡೋಣ ಅಂತಿದ್ದು ಕ್ಲಚ್ಚು ಮತ್ತು RPM ಅಡ್ಜಸ್ಟು. ನಾವು ಮಾಡಿದ್ರೆ ಸರಿ ಹೋಗಲ್ಲ. 6 ವರ್ಷ ವ್ಯಾರಂಟಿ ಇದೆಯಲ್ವಾ, ಫ್ರೀ ಆಫ್ ಕಾಸ್ಟೇ ಮಾಡಿಕೊಡ್ತಾರೆ ಶೋರೂಮಿಂದ. ಬನ್ನಿ ನೋಡೋಣ ಏನೇನಾಗುತ್ತೆ. ನಮ್ಮ ಗಾಡೀಲಿ ಸಿಂಗಲ್ ಹೊಡಿಬೇಕಾದ್ರೆ ಆಫ್ ಆಗ್ತಿತ್ತು ಗಾಡಿ, ಯಾಕೆಂದರೆ RPM ಸ್ವಲ್ಪ ಕಮ್ಮಿ ಇದೆಯಲ್ಲ, ಕ್ಲಚ್ ಬೇರೆ ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಟಿಂಬರ್ ಕೆಲಸ ಸಿಗೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಬಿಡ್ಬೇಕು, ಏನೇನು ಪ್ರಾಬ್ಲಮ್ ಇದೆ ನೋಡಿ. ಅದಕ್ಕೋಸ್ಕರ ಗಾಡೀಲಿ ಬೇರೆ ಡೀಸೆಲ್ ಇತ್ತು, ಬಟ್ ನಾವು ಬಾಡಿಗೆ ಇರಲಿ ಬಾಡಿಗೆ ಇಲ್ದಲೇ ಇರಲಿ, ನಮ್ಮ ಗಾಡಿ ಯಾವತ್ತಿದ್ರೂ ಟ್ಯಾಂಕ್ ಫುಲ್ ಇರುತ್ತೆ. ಯಾಕಂದರೆ ನಮ್ಮ ಅಣ್ಣಂಗೆ ಲೆಕ್ಕ ಕೊಡಬೇಕಲ್ಲ, ಸಂಜೆ ಆದ ತಕ್ಷಣ ಅವನಿಗೆ ರಿಪೋರ್ಟ್ ಕೊಡಬೇಕು, ಇಷ್ಟು ಡೀಸೆಲ್ ಹಾಕ್ಸಿದ್ದೀವಿ, ಇಷ್ಟಿಂದ ಬಾಡಿಗೆ ಹೊಡೆದಿದ್ದೀವಿ ಅಂತ. ಇಲ್ಲಾಂದರೆ ಕಿರಿಕಿರಿ ಆಗುತ್ತೆ ಮತ್ತೆ ಅಲ್ವಾ. ಬನ್ನಿ ನೋಡೋಣ ಎಷ್ಟು ರೂಪಾಯಿ ಡೀಸೆಲ್ ಹೋಗುತ್ತಂತ. ನೋಡಿ, 3501 ರೂಪಾಯಿ .63 ಪೈಸೆ ಗಾಡೀಲಿ ಹೋಗ್ತಿದ್ವಿ. 4100 ಚಿಲ್ಲರೆ, ಅದೇ 700-800 ರೂಪಾಯಿ ವ್ಯತ್ಯಾಸ ಇದೆ ಗಾಡೀಲಿದೆ ಡೀಸೆಲ್ಲು. ಬನ್ನಿ, ನಾನೇನು ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಲ್ಲ, ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ನೋಡ್ತೀನಿ. ನನ್ನ ಕೆಲಸ ಅದೇ, ಗಾಡಿ ಹತ್ತುತ್ತಾ ಇಲ್ವಂತ ಮೇನ್ ನೋಡೋದು ನಾನು. ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನೇನಾಗುತ್ತೆ. 2 ಗಾಡಿನೂ ಲೋಡಾಗಿ ಬಂದವೆ. ನಾನು ಹೇಳಿದ್ನಲ್ಲ ಮೊದಲೇ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಇರ್ತೀನಿ ನಾನು. ಇಲ್ಲಿ ಬಂದೆಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲೂ ಗಾಡಿ ಸಿಗಾಕೊಳಲ್ಲ ಎರಡೂ. ನನ್ನ ಕೆಲಸ ಬರೀ ಇದೆ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಜಾಸ್ತಿ ಇರೋದು. ನಾನು ಲೋಡಿಂಗ್ ಪಾಯಿಂಟ್ ಹತ್ರ ಇರಲ್ಲ, ಯಾಕಂದರೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಪಾರ್ಟಿಗಳು ಹೇಳ್ತಾರೆ ಎಲ್ಲೂ ಸಿಗಾಕೊಳಲ್ಲ ಟ್ರ್ಯಾಕ್ಟರ್ ಅಂತ, ಆಮೇಲೆ ಪಜೀತಿ ಆಗಿಬಿಡುತ್ತೆ ಸಿಗಾಕೊಬಿಟ್ರೆ ಅಲ್ವಾ. ಅದಕ್ಕೋಸ್ಕರ ನಾನು ಮೊದಲೇ ಬಂದಿರ್ತೀನಿ. ಬನ್ನಿ ನೋಡೋಣ, ನಮ್ಮ ಗಾಡಿನೂ ಹಿಂದೆ ಬರ್ತಿದೆ. ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ನೋಡೋಣ ಏನೇನು ಆಗುತ್ತೆ, ಹೆಂಗೆ ಅನ್ಲೋಡ್ ಮಾಡ್ತಾರಂತ. ಬನ್ನಿ, ನಮ್ಮ ಗಾಡಿನೂ ಬರ್ತಾಯಿದೆ ನೋಡಿ. ನಮ್ಮ ತಂದೆನೂ ನಿಧಾನಕ್ಕೆ ಓಡಿಸ್ಕೊಬರ್ತಾರೆ, ಏನು ಅರ್ಜೆಂಟ್ ಇಲ್ಲ. ಆದರೂ ಒಂದು 10 ಗಂಟೆ ಒಳಗೆ ಮುಗಿಸಿ ಹೋಗ್ತಾ ಇರಬೇಕು, ಯಾಕಂದರೆ ಹಾಸನಕ್ಕೆ ಹೋಗ್ಬೇಕು. ನೋಡಿ, ಮಳೆ ಬರೋ ಸೀನ್ ಇದೆ. ಬೆಳಗ್ಗೆ ಏನು ಮೋಡ ಏನು ಅಷ್ಟೇನಿರಲಿಲ್ಲ, ಈಗ ಮೋಡ ಜಾಸ್ತಿ ಆಗಿದೆ. ಮಳೆ ಬಂದರೆ ಕಷ್ಟ, ಹೋಗೋಕ್ಕಾಗಲ್ಲ. ಏನಿದ್ರೂ ಬೇಗ ಮುಗಿಸಿ ಹೋಗ್ತಾ ಇರಬೇಕು. ಬನ್ನಿ ನೋಡೋಣ ಏನೇನಾಗುತ್ತೆ. ಗೇರಲ್ಲೇ ಬರ್ತಾರೆ ನಮ್ಮ ತಂದೆ. ಅಲ್ಲೋಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಏನೋ ತೋರಿಸ್ಬೇಕು ನಿಮಗೆ. ಬನ್ನಿ ಅಲ್ಲಿ ತೋರಿಸ್ತೀನಿ. ಇದೇ ಬಾವಿ ನೋಡಿ, ಇದೇ ಬಾವಿಗೆ ಒಂದು 16 ರಿಂಗ್ ತಂದಿರೋದು. ಕಮ್ಮಿ ಅಂದ್ರೆ 50-60 ಅಡಿ ಇರ್ಬೋದು, ನನಗೂ ಗೊತ್ತಿಲ್ಲ ಎಷ್ಟು ಅಡಿ ಅಂದ. ಕ್ಯಾಮ್ರಾದಲ್ಲಿ ಹಿಂಗೆ ಕಾಣಿಸ್ತಿದೆ, ತುಂಬ ಆಳ ಇದೆ ಇದು. ನೋಡೋಣ ಏನೇನಾಗುತ್ತೆ. ಅನ್ಲೋಡ್ ಆಗೋಕ್ಕಿಂತ ಮುಂಚೆ ನಿಮ್ಗೊಂದು ತೋರಿಸ್ಬೇಕು. ಬನ್ನಿ, ಒಂದು ತೋಟ ನೋಡ್ಕೊಬರೋಣ, ಕಾಫಿ ತೋಟ ಹೆಂಗಿದೆ ಅಂತ. ಎಷ್ಟಂತ ನೋಡ್ತೀರಾ, ಬರೀ ಟ್ಯಾಕ್ಟ್ರ್ ವಿಡಿಯೋ. ಬನ್ನಿ ಒಂದು ತೋಟ ರೌಂಡ್ ಹೊಡ್ಕೊಬರೋಣ. ನೋಡಿ ಕಾಫಿ ಹೆಂಗೆ ಬಿಟ್ಟವೆ. ಮಲ್ಲಾಡಿಯವ್ರಿಗೆ ಗೊತ್ತಾ, ಮಲ್ಲಾಡಿಯವರ ಬಿಟ್ಟು ಬೇರೆ ಯಾರು ನೋಡ್ತಿದ್ರೆ ಹೆಂಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೈತೆ ಏರಿಯಾ, ಮಲ್ನಾಡು ಏರಿಯಾ. ನೋಡಿ, ಈ ಮರದಲ್ಲೂ ಕಾಫಿ ನೋಡಿ ಹೆಂಗೆ ಬಿಟ್ಟೈತೆ. ಮಳೆ ಬಂದರೆ ಎಲ್ಲ ಉದುರು ಹೋಗುತ್ತವೆ, ಮಳೆ ಬಂದಿಲ್ಲ ಅಂದರೆ ಸಾಕು. ಪಾಪ ಯಾರಿಗೆ ನಷ್ಟ ಆಗಬಾರ್ದು, ಏನಂತೀರಾ ಅಲ್ವಾ. ನೋಡಿ, ಇದರಲ್ಲೂ ಸಖತ್ತಾಗೈತೆ. ಹೆಂಗಿದೆ ನೋಡಿ ಕಾಫಿ. ಬನ್ನಿ ಅಲ್ಲಿ ಮುಂದೆ ಹೋಗಿ ನಿಮಗೆ ಒಂದು ಏನೋ ಬ್ಲ್ಯಾಕ್ ಪೆಪ್ಪರ್ ತೋರಿಸ್ತೀನಿ, ಕಾಳು ಮೆಣಸು, ಕಪ್ಪು ಮೆಣಸು ಅಂತೀವಲ್ಲ, ಅದು ತೋರಿಸ್ತೀನಿ. ಬನ್ನಿ, ಇನ್ನೊಂದು ಅದು ತೋರಿಸೋಕ್ಕಿಂತ ಮುಂಚೆ ನಾವು ಲಾಂಗ್ ಟ್ರಿಪ್ ಹೋಗಬೇಕು, ಬಟ್ ಟ್ರ್ಯಾಕ್ಟ್ರ್ ಅಲ್ವಾ, ಲಾರಿ ಇದ್ದರೆ ಲಾಂಗ್ ಟ್ರಿಪ್ ಹೋಗ್ಬೋದು. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಪೆಪ್ಪರ್, ಕಪ್ಪು ಮೆಣಸು ಹೆಂಗೆ ಬಿಟ್ಟೈತೆ. ಮಳೆ ಬಂದರೆ ಮಾತ್ರ ಉದುರು ಹೋಗುತ್ತೆ, ಮಳೆ ಬರಬಾರ್ದು. ಹೇಳಿದ್ನಲ್ಲ, ನಾವು ಲಾಂಗ್ ಟ್ರಿಪ್ ಹೋಗ್ಬೇಕು ಅನಿಸುತ್ತೆ, ಬಟ್ ನಮ್ಮ ಹತ್ರ ಲಾರಿಗೇನೇನು ಇಲ್ವಲ್ಲ. ಲಾರಿ ಇದ್ದರೆ ಏನು ಹೋಗ್ಬೋದು ಲಾಂಗ್ ಟ್ರಿಪ್ಪು, ಬಟ್ ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಲಾಂಗ್ ಟ್ರಿಪ್ಪು. ಈ ಮರದಲ್ಲೂ ನೋಡಿ ಹೆಂಗೈತೆ ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್. ಸಿಕ್ಕಾಪಟ್ಟೆ ರೇಟ್ ಇದೆ, 600 ರೂಪಾಯಿ kg ಇರ್ಬೋದು ಈಗ, ನನಗೂ ಗೊತ್ತಿಲ್ಲ.
ಅಲ್ಲ ಗುರು, ನಿಮ್ಗೊಂದು ಕೇಳಬೇಕು. ಏನಂದ್ರೆ ನಮ್ಮ ಟ್ರ್ಯಾಕ್ಟ್ರಲ್ಲೂ ಬೆಂಗಳೂರು ಮೈಸೂರು ಎಲ್ಲ ಕರ್ನಾಟಕ ಟ್ರಿಪ್ ಹೊಡಿಬೋದಾ? ಟ್ರ್ಯಾಕ್ಟ್ರಲ್ಲಿ ಹೋಗೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ನೋ. ಏನೋ ಚಾನ್ಸ್ ಇಲ್ವಾ? ಹಂಗಾದ್ರೆ ಬನ್ನಿ ಅನ್ಲೋಡ್ ಪಾಯಿಂಟಿಂಗ್ ಹತ್ರ ಹೋಗಿ ನೋಡೋಣ ಏನೇನಾಗ್ತಿದೆ ಅಂತ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ತಂದೆಯವರು ಹಿಂದಿಲ್ ಸ್ಟಾರ್ಟ್ ಮಾಡ್ಕೊಬಿಟ್ಟಾರ ಅಸ್ಸಾಂ ಅವ್ರ ಜೊತೆ ಸೇರಿ. ಬನ್ನಿ ಅವ್ರ ಹಿಂದಿ ಕೇಳೋಣ ಹೆಂಗೈತೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೀವು ಹಂಗೆ ಹೇಳಿದ್ರೆ ಆಗಲ್ಲ. ನೀವೇ ನಮ್ಗೆ ಸಪೋರ್ಟರ್ಸ್, ನೀವು ಸಪೋರ್ಟ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮಗೋಸ್ಕರ ಹೊಸ ಹೊಸ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ನಾನು. ಈಗ ಇವರು ಅಸ್ಸಾಂ ಅವರು ನಮ್ಮ ಮಲ್ನಾಡ್ ಏರಿಯಾವ್ರಿಗೆ ಬಂದು ನಮ್ಮ ಮಲ್ನಾಡ್ ಏರಿಯಾದವ್ರಿಗೆ ಕೆಲಸನೇ ಇಲ್ದಂಗೆ ಆಗಿದೆ. ಎಲ್ಲ ಕಡೆ ಕಾಫಿ ತೋಟದಲ್ಲಿ ಅಸ್ಸಾಂ ಅವರೇ. ನಮ್ಮ ವಿಡಿಯೋ ಯಾರಾದ್ರೂ ಮಲ್ನಾಡವ್ರು ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಹೇಳಿ ಸರಿನಾ ಇಲ್ವಾ ಅಂತ. ನಮ್ಮ ಮಲ್ನಾಡ್ ಏರಿಯಾದವ್ರಿಗೆ ಕೆಲಸನೇ ಇಲ್ಲ ಗುರು. ಮಲ್ನಾಡ್ ಇವರು ಬರೀ ಕಮ್ಮಿಗೆ ಹೋಗ್ಬಿಡ್ತಾವ್ರೆ ಕೆಲ್ಸಕ್ಕೆ, 150-200 ರೂಪಾಯಿಗೆ ಹಂಗೆ. ನಮ್ಮವ್ರಿಗೆ ಕೆಲಸನೇ ಇಲ್ಲ. ಮಲ್ನಾಡ್ ಏರಿಯಾದವ್ರಿಗೆ ಮನೇಲಿ ಕೂತ್ಕೊಂಡು ಲಾಟ್ರಿ ಹೊಡಿತಾವ್ರೆ. ನಿಮ್ಗೊಂದು ಇನ್ನೊಂದು ಮೇನ್ ಪಾಯಿಂಟ್ ಹೇಳೋದ್ ಮರ್ತಿದೀನಿ ಗುರು. ಏನಂದ್ರೆ ಒಳ್ಳೊಳ್ಳೆ ಮಾಡ್ಲಿರೋ ಟ್ರ್ಯಾಕ್ಟರ್ ಎಲ್ಲ ಸೇಲಿಗೆ ಬರ್ತವೆ. ಆ ತರ ಏನಾದ್ರು ಬಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಡೈರೆಕ್ಟ್ ಪಾರ್ಟಿ ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ, ಏನ್ ರೇಟ್ ಇದೆ. ನಾನು ರೇಟನ್ನು ಹೇಳ್ತೀನಿ ವಿಡಿಯೋದಲ್ಲಿ ಏನಿದೆ ಅಂತ. ನೀವು ಡಿಸ್ಕಸ್ ಮಾಡೋದು ನೀವು ಪಾರ್ಟಿಯವರು. ನಮಗೇನು ಕಮಿಷನ್ ಬೇಡ, ನಮಗೊಂದು ಸಪೋರ್ಟ್ ಇದ್ರೆ ಸಾಕು. ನಿಮ್ದು ಸಪೋರ್ಟ್ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ ಥರ ಸಪೋರ್ಟ್ ಇದ್ರೆ ಸಾಕು ನಮಗೆ. ಅದೇ ಒಂದು ದೊಡ್ಡ ಕಮಿಷನ್ ಇದ್ದಂಗೆ ನಮಗೆ. ಅದನ್ನು ಮಾಡಿ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ಮಾಡ್ಲಿರೋ ಟ್ರ್ಯಾಕ್ಟರ್ನ. ಇನ್ನೊಂದು, ನನ್ನ ಪ್ರೊಫೈಲಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ. ಎಲ್ಲರೂ ಕೇಳ್ತಾ ಇರ್ತಾರೆ ಕಮೆಂಟ್ಸಲ್ಲಿ, ನೀವು ನಂಬರ್ ಸೆಂಡ್ ಮಾಡಿ ಅಂತ. ನೀವು ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ನನ್ನ ಚಾನಲ್ ಪ್ರೊಫೈಲ್ ಓಪನ್ ಮಾಡಿ, ಅಲ್ಲೇ ನಿಮಗೆ ನಂಬರ್ ಕಾಣಿಸುತ್ತೆ. ಕಾಲ್ ಮಾಡಕ್ಕೆ ಹೋಗಬೇಡಿ, ಟೆಕ್ಸ್ಟ್ ಮಾಡಿ. ಒಂದೊಂದ್ಸತಿ ಬ್ಯುಸಿ ಇರ್ತೀನಿ, ರಿಪ್ಲೈ ಲೇಟ್ ಕೊಡ್ಬೋದು. ಬಟ್ ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ, ರಿಪ್ಲೈ ಮಾಡೇ ಮಾಡ್ತೀನಿ. ಓಕೆನಾ? ಕಾಲ್ ಒಂದು ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸುಮಾರು ಜನ ಕಾಲ್ ಮಾಡ್ತಾನೆ ಇರ್ತಾರೆ. ಯಾರಿಗಂತ ಉತ್ತರ ಕೊಡ್ಲಿ ಹೇಳಿ? ಮೆಸೇಜ್ ಮಾಡಿದ್ರೆ ಬೆಟರ್. ಓಕೆನಾ? ಬನ್ನಿ ನಮ್ಮ ಗಾಡಿ ಅನ್ಲೋಡ್ ಹತ್ರ ಹೋಗೋಣ. ಇದು ಅನ್ಲೋಡ್ ಮಾಡಾದ್ಮೇಲೆ ನಮ್ಮ ಗಾಡಿ ಹತ್ರ ನಮ್ಮ ಗಾಡಿ ಈಗ ಸ್ಟಾರ್ಟ್ ಅನ್ಲೋಡ್ ಆಗ್ದ. ಇಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಹಾಸನಕ್ಕೆ. 11 ಗಂಟೆ ಆಗ್ತಾ ಬಂದಿದೆ. ಯಾಕಂದರೆ ಟೈಮ್ ಬೇರೆ ಇಲ್ಲ, ಬೇಗ ಹೋಗಿ ಬರಲೇಬೇಕು. 1.5 ಗಂಟೆಲಿ ಹೊಡೆದು ಬಿಡ್ತಾರೆ ನಮ್ಮ ತಂದೆ ಹಾಸನಕ್ಕೆ. ನಾನಂತೂ ಹೋಗಲ್ಲ, ಮಳೆ ಬಂದರೆ ನಾನು ಚಂಡಿ ಆಗ್ತೀನಿ. ನಮ್ಮ ಅಪ್ಪನೇ ಕರೆಕ್ಟು, ಒಬ್ಬರೇ ಹೋಗಿ ಬರಲಿ. ಬನ್ನಿ ನೋಡೋಣ ಏನೇನಾಗುತ್ತೆ. ಅನ್ಲೋಡ್ ಮಾಡಿ ಎಷ್ಟು ಗಂಟೆಗೆ ಹೊರಡೋಣ. ಇದು ಅನ್ಲೋಡ್ ಮಾಡಿ ಹೋಗ್ತಾ ಇರೋದೆ. ಇನ್ನೊಂದು ನಿಮ್ಗೆ ತೋರ್ಸೋದು ಮರ್ತಿದ್ದೀನಿ. ಇದು ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಆನೆ. ನಿಮಗೆ ತೋರಿಸ್ತೀನಿ ಬನ್ನಿ, ಹೆಂಗೆ ಆನೆಗೆ ಬರಬಾರ್ದು ಅಂತ ಹೇಳಿ ತಂತಿ ಎಲ್ಲ ಕರೆಂಟ್ ವೈರೆಲ್ಲ ಬಿಟ್ಟಿರ್ತಾರೆ, ಹೆಂಗಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ತಂತಿ ಹೆಂಗೆ ಕಟ್ಟವ್ರಲ್ಲ, ಇದರಲ್ಲಿ ಕರೆಂಟ್ ಪಾಸ್ ಮಾಡಿರ್ತಾರೆ. ಯಾಕಂದ್ರೆ ಕರೆಂಟ್ ಅಂದರೆ ಆನೆ ಬಂದರೆ ಏನು ಶಾಕ್ ಹೊಡೆಯಲ್ಲ. ಹೆಂಗಂದರೆ ಈಗ ನೀವು ಗ್ಯಾಸ್ ಹಚ್ಚಿರ್ತೀರಿ ನೋಡಿ, ಲೈಟ್ರು, ಅದರಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ ನೋಡಿ. ಈಗ ಕೈಯಲ್ಲಿ ಹಿಡ್ಕೊಂಡು ಹೊಡೆದ್ರೆ ಒಂದು ಶಾಕ್ ಹೊಡೆದಂಗೆ ಹೋಗುತ್ತಲ್ಲ, ಹಂಗೆ ಆಗುತ್ತೆ ಆನೆಗೆ. ಏನು ಶಾಕ್ ಹೊಡೆದೇನು ಸಾಯಲ್ಲ, ಅಷ್ಟೇನು ವೋಲ್ಟೇಜ್ ಏನು ಬಿಟ್ಟಿರಲ್ಲ ಈ ತಂತಿಲೆಲ್ಲ. ಆದ್ರೂ ಆನೆ ಮನುಷ್ಯರಿಗಿಂತ ಬುದ್ಧಿ ಜಾಸ್ತಿ ಆನೆಗೆ. ಅದಕ್ಕೆ ಗೊತ್ತು ಹೆಂಗೆ ಮುರ್ಕೊಂಡು ಹೋಗ್ಬೇಕು ಅಂತ. ಭಾರಿ ಡೇಂಜರ್ ಆನೆ. ಅಲ್ಲಿ ಹೋಗಿ ಬಂದಿದ್ದೀನಿ, ಅಲ್ಲಿ ಹೋಗಿ ಬಂದು ಎಲ್ಲನೂ ನಿಮ್ಗೆ ತೋರಿಸಿದ್ದೀನಿ. ಆದರೂ ನಮ್ಮ ತಂದೆ ಇನ್ನೂ ರಿವರ್ಸ್ ಹೊಡಿತಾ ಹೋಗ್ಬಿಟ್ಟವ್ರೆ. ಯಾವಾಗ ಹೋಗ್ತಾರೋ ಹಾಸನಿಗೆ ಇವತ್ತು. ಯಾಕೋ ಬೇಗ ಮುಗಿಸ್ಕೊ ಬರಬೇಕು, ಯಾಕಂದರೆ ಮಳೆ ಬಂದರೆ ಕಷ್ಟ. ನನಗೂ ಕರೆದ್ರು ಬಾ ಹೋಗಿ ಬರೋಣ ಇಬ್ಬರೇಳು ಅಂತ. ನಾನಂದೆ ನಾನು ಬರೋಲ್ಲ ಅಂದೆ. ನಾನು ಮನೇಲಿ ಇರ್ತೀನಿ, ಸುಮ್ಮನೆ ರೀ ಯಾಕೆ. ಮಳೆ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಬನ್ನಿ ಇದು ಅನ್ಲೋಡ್ ಮಾಡಿ ಹೋಗ್ತಾ ಇರೋಣ. ಮತ್ತು ನೋಡೋಣ, ಮಳೆ ಬರ್ತಿರ್ಲಿಲ್ಲ ಅಂದರೆ ಸಾಕು, ವರ್ಕೌಟ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಇದು ಅನ್ಲೋಡ್ ಮಾಡಿ ಹೊರಡದೆ. ಈಗ ಒಂದು 20 ಮಿನಿಟ್ಸಲ್ಲಿ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆದ ತಕ್ಷಣ ಹಾಸನಕ್ಕೆ ಹೊರಡೋದೆ. ಶೋರೂಮಿಗೆ ಹೋಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬರ್ತಾರೆ. ಮಾಡ್ಕೊಬಂದ್ಮೇಲೆ ವಿಡಿಯೋ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಅಲ್ಲಿ ತನಕ ನನಗೆ ಬ್ರೇಕು. ಸಿಗ್ತೀನಿ ಮಧ್ಯಾಹ್ನದ ಮೇಲೆ. 4 ಗಂಟೆಗೆ ಬಂದವ್ರು ಗುರು. ನಾನು ತಿಳ್ಕೊಂಡೆ ಮಳೆ ಬರುತ್ತಂತ, ಅದಕ್ಕೆ ನಾನು ಹಾಸನಕ್ಕೆ ಹೋಗಿಲ್ಲ. ಇಲ್ಲ ನಾನು ಹೋಗ್ತಿದ್ದೆ ಇವ್ರ ಜೊತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ರೆಡಿಯಾಗಿ ಬಂದಿದೆ, ನೋಡೋಣ, ಪಿಕಪ್ ಮಾಡೋಣ. ಪಿಕಪ್ ಹೆಂಗಿದೆ ಗಾಡೀಲಿ ಅಂತ. ಬನ್ನಿ. ಓ ಪಿಕಪ್ ಮಾತ್ರ ಸಖತ್ತಾಗೈತೆ. ನುಗ್ಬೇಕಾದ್ರೂ ಗೊತ್ತಾಗ್ತಿದೆ.
ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಕ್ಲಚ್ ಅಡ್ಜಸ್ಟ್ಮೆಂಟು RPM ಸ್ವಲ್ಪ ಪಂಪಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದಾರಲ್ಲ. ಮೊದಲು 700 RPM ಇತ್ತು, ಈಗ 1000 ಮಾಡ್ಯಾರ ನೋಡಿ. ಓ ಇದು ರಾಜ ಹುಲಿ ಅಂದರೆ ಬೆಂಕಿ ಆಗಿದೆ ಇವಾಗ. ಪಿಕಪ್ ಅಂದರೆ ಇದು. ಈಗ ಬನ್ನಿ, ಯಾರು ಕಾಂಪಿಟೇಷನ್ಗೆ ಬರ್ತೀರೋ ಬನ್ನಿ. ಇದು ಬೇಕಾಗಿದ್ದು ನಮಗೆ. ನಾವು ಮೊದಲೇ ಹೋಗ್ತಿದ್ರೆ ಸಿಕ್ಕಾಪಟ್ಟೆ ಪಿಕಪ್ ಆಗೋದು, ಮತ್ತೇನು ಮಾಡೋಕ್ಕಾಗಲ್ಲ. ಬಾಡಿಗೆ ಇದ್ವಲ್ಲ, ಅದಕ್ಕೋಸ್ಕರ ನಾವು ಹೋಗಿರಲಿಲ್ಲ. ಇದು ಬೇಕಿರೋದು ನಮಗೆ ನೋಡಿ. ನಮ್ಮ ತಂದೆಯವ್ರ ಡ್ರೈವಿಂಗ್ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಇದನ್ನು ರಿಕ್ವೆಸ್ಟು. 35 ವರ್ಷ ಎಕ್ಸ್ಪೀರಿಯನ್ಸು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ನೋಡ್ತಿರೋದು ಈ ಥರ ನಮ್ಮ ತಂದೆ ಡ್ರೈವಿಂಗ್ ಮಾಡ್ತಾ ಇರೋದು. ನಾನು ಯಾವತ್ತೂ ನೋಡಿಲ್ಲ ಈ ಥರ. ಮಾಡಿರ್ಬೋದು, ನಾನಂತೂ ನೋಡಿಲ್ಲ. ಬಟ್ ಟ್ರ್ಯಾಕ್ಟ್ರ್ ಥರನೂ ಓಡಿಸ್ಬೇಕು. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದಿದೆ, ಟ್ರ್ಯಾಕ್ಟ್ರನ್ನ ಸ್ಟಂಟು ರೇಸ್ ಎಲ್ಲ ಹೊಡಿಯೋಕ್ಕೆ ಹೋಗಬೇಡಿ. ಟ್ರ್ಯಾಕ್ಟ್ರ್ ರೀತಿಲಿ ಓಡಿಸಿ, ಅದು ಬಿಟ್ಟು ಫೈಟರ್ ಜೆಟ್ ಥರ ಓಡಿಸ್ಬೇಡಿ. ಮತ್ತು ಆಮೇಲೆ ನೀವು ಹೇಳ್ತಿಲ್ಲ ಸರ್ವೀಸ್ ಇಲ್ಲ, ವ್ಯಾರಂಟಿ ಏನಿಲ್ಲ, ಶೋರೂಮವ್ರು ನಮಗೆ ಬಿಲ್ ಮಾಡಿದ್ರು ಅಂತ ಹೇಳ್ತೀರಾ. ನೀವು ಶೋರೂಮವ್ರಿಗೆ ಗೊತ್ತಾಗುತ್ತೆ ನೀವೇನೇನು ಮಾಡಿರ್ತೀರಂತೆ. ನಾರ್ಮಲಾಗಿ ಕೆಲಸ ಮಾಡಿದೆ ಏನಾದಾದರೆ ವ್ಯಾರಂಟಿ ಎಲ್ಲ ಕ್ಲೈಮ್ ಆಗುತ್ತೆ. ನೀವು ಸ್ಟಂಟು ರಾಕೆಟ್ ಥರ ಓಡಿಸಿ ಎಲ್ಲ ಮುರ್ಕೊಂಡೋದ್ರೆ ಯಾರು ಕ್ಲೈಮ್ ಮಾಡ್ತಾರೆ ಗುರು ವ್ಯಾರಂಟಿನ? ಯಾರೂ ಮಾಡಲ್ಲ ಅಲ್ವಾ? ಟ್ರ್ಯಾಕ್ಟ್ರ್ ರೀತಿ ಓಡಿಸಿ, ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಟ್ರ್ಯಾಕ್ಟ್ರ್ ಇಟ್ಟಿದ್ದಾರೆ ಅವ್ರಿಗೆ ಯಾರು ಪ್ರಾಬ್ಲಮ್ಮು ತೊಂದರೆ ಏನು ಬರಬಾರ್ದಂತ ನನ್ನ ಒಂದು ವಿಷಯ. ನೋಡೋಣ ಏನೇನಾಗುತ್ತೆ ಬನ್ನಿ. चढ़ो उसको ऊपर चढ़ो। ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗುರು. ಪಿಕಪ್ ಎಲ್ಲ ಚೆಕ್ ಮಾಡಿ ತಂದೆಗೆ ಪಾಲಿಶ್ ಹೊಡೆದು ಕ್ರಷರಿಗೆ ಹೋಗಿ ಒಂದು ಲೋಡ್ ಜಲ್ಲಿ ತರತ್ತಿತ್ತು ಬಾಡಿಗೆ. ಬಟ್ ತಂದೆ ಹೇಳಿದ್ರು ನಾನು ಬರಲ್ಲ, ನಾಳೆನೇ ಈಗ ಅಂತ. ಏನೇ ಆಗಲಿ ತಂದೆಗೆ ರೆಸ್ಟ್ ಕೊಡಬೇಕಲ್ವ, ಅದಕ್ಕೋಸ್ಕರ ನಾನು ನಮ್ಮ ಗಾಡಿಗೆ ಬಾಡಿಗೆ ಕ್ಯಾನ್ಸಲ್ ಮಾಡಿಸಿ ಬೇರೆ ಗಾಡಿಗೆ ಬಾಡಿಗೆ ಹೇಳಿದ್ದೀನಿ. ಸರಿ, ಹಾಗಾದರೆ ನನ್ನ ಬ್ಲಾಗಿಂಗ್ ಇಲ್ಲಿಗೆ ಮುಗಿಸ್ತೀನಿ. ಯಾರಿಗಾದರೂ ನಮ್ಮ ಬ್ಲಾಗಿಂಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.